ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಹೆಸರು ಸಾಧನ ಅಂತ. ಇವಳ ಜೀವನದ ಬಗ್ಗೆ ನೋಡೋದಾದರೆ ಕೋಟ್ಯಾಂತರ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ, ಯಜಮಾನರು ಜಪಾನ್ನಲ್ಲಿ ಕೆಲಸ ಮಾಡುತ್ತಾರೆ. ವಯ 45 ನಡೀತಾ ಇದೆ, ಆದ್ರೂ ತುಂಬಾನೇ ಸಖತ್ತಾಗಿದ್ದಾರೆ. ಸೊ ನೀವು ಕೂಡ ನೋಡಿರ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇವಳ ಹವ್ಯಾಸದ ಬಗ್ಗೆ ನೋಡೋದಾದ್ರೆ ಕ್ರಿಯೇಟ್ ರೀಲ್ಸ್. ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ಕ್ರಿಯೇಟ್ ಮಾಡೋದು ಇವಳ ಒಂದು ಹವ್ಯಾಸ ಆಗಿರುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಇವಳ ಬಯಕೆ ನೋಡಿ, ಭಾನುವಾರ ದಿನದಂದು ಒಬ್ಬರನ್ನ ಮನೆಗೆ ಕರೆಸಿಕೊಂಡು ತನ್ನ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ. ಮೊದಲು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ. ಕ್ರಿಯೇಟಿವ್ ಇನ್ಸ್ಟಾಗ್ರಾಮ್ ಸ್ಟೋರಿ ಐಡಿಯಾ. ಇವರು ಇನ್ಸ್ಟಾಗ್ರಾಮ್ದಲ್ಲಿ ಯಾವ ರೀತಿ ಸ್ಟೋರಿ ಕ್ರಿಯೇಟ್ ಮಾಡುತ್ತಾರೆ ಮುಂದೆ ಚರ್ಚೆ ಮಾಡೋಣ. ಒಟ್ಟಾಗಿ ಸ್ನೇಹಿತರೆ, ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ನೋಡಿ. ಇಲ್ಲಿ ಮೊದಲು ಇವರ ಲೈಫ್ ಸ್ಟೈಲ್ ಬಗ್ಗೆ ನೋಡೋಣ. ಯಜಮಾನರು ಜಪಾನ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಾರೆ. ಇವಳು ಬೆಂಗಳೂರಿನಲ್ಲಿ ಮಹೇಂದ್ರ ಕಂಪನಿಯಲ್ಲಿ ಇವಳು ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ಒಟ್ಟಾಗಿ ಸ್ನೇಹಿತರೆ, ಇವರಿಬ್ಬರು ತಿಂಗಳಿಗೆ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡುತ್ತಿದ್ದಾರೆ. ಆದರೆ ಜೀವನದಲ್ಲಿ ಸುಖ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಭಾನುವಾರ ರಜೆ ದಿನದಂದು ಬಯಕೆ ಈಡೇರಿಸಿಕೊಳ್ಳಲು ಇವಳು ನಿರ್ಧರಿಸಿದ್ದಾಳೆ. ಬೆಂಗಳೂರಿನ ಮನೆಯಲ್ಲಿ ಒಬ್ಬಳೇ ಇರೋದು. ಮೇಲಿಂದ ಭಾನುವಾರ ಕೆಲಸ ಕೂಡ ಇರುವುದಿಲ್ಲ. ಸೊ ಹಾಗಾಗಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾಡುವ ವ್ಯಕ್ತಿಯ ಲಕ್ಷಣಗಳು ಈ ರೀತಿ ಇರಬೇಕು ಎಂದು ಹೇಳಿದ್ದಾರೆ. ಬೆಂಗಳೂರಿಗೆ ಬರುವುದಕ್ಕೆ ಫ್ಲೈಟ್ ಟಿಕೆಟ್ ಇವರೇ ಬುಕ್ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಬೆಂಗಳೂರು ಮನೆಗೆ ಬಂದು ಮಾಡಿ ಹೋಗುವಂತಹ ವ್ಯಕ್ತಿ ಆಗಿರಬೇಕು. ಆದರೆ ಬದನೆಕಾಯಿ ಕಪ್ಪಾಗಿ ಇದ್ದರೂ ಪರವಾಗಿಲ್ಲ, ಆದರೆ ಒಳ್ಳೆ ದಪ್ಪ ಇರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಒಳಗೆ ಹೋಗುವಾಗ ಚಪಾತಿ ಸ್ವಲ್ಪ ಅಗಲವಾಗಬೇಕು. ಸೊ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇಲ್ಲಿ ಇವರು ಇನ್ಸ್ಟಾಗ್ರಾಮ್ದಲ್ಲಿ ಯಾವ ರೀತಿ ಸ್ಟೋರಿ ಕ್ರಿಯೇಟ್ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಶೇರ್ ಎ ಸ್ನೀಕ್ ಪೀಕ್ ಆಫ್ ಯುವರ್ ಡೈಲಿ ರೂಟೀನ್, workspace or a project you are working on, and engage your audience by asking their opinions or getting their input on a topic. ಆಲ್ಮೋಸ್ಟ್ ಇವರು ಸ್ನೇಹಿತರೆ ತಾವು ಕೆಲಸ ಮಾಡುವ ಸ್ಥಳದಲ್ಲಿ ರೀಲ್ಸ್ ಕ್ರಿಯೇಟ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಶೋ ಟ್ರಾನ್ಸ್ಮಿಷನ್ ಆರ್ ಪ್ರೋಗ್ರೆಸ್ ರಿಲೇಟೆಡ್ ಟು ಯುವರ್ ವರ್ಕ್, ಗಿವ್ ಎ ಗ್ಲಿಮ್ ಆಫ್ ನ್ಯೂ ಪ್ರಾಡಕ್ಟ್ ಆಫ್ ಸರ್ವಿಸಸ್ ಬಿಫೋರ್ ದೇ ಅಫಿಷಿಯಲಿ ಲಾಂಚ್. ವಿಡಿಯೋದಲ್ಲಿ ಇರ್ತಕ್ಕಂಥ ಫಿಲ್ಟರ್ಸ್ ಹಾಗೂ ಕೆಲವು ಫ್ಯೂಚರ್ಸ್ ಯೂಸ್ ಮಾಡಿಕೊಂಡು ತಾವು ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಮಾಹಿತಿ ತಿಳಿಸಿದ್ದಾರೆ. ಕ್ರಿಯೇಟ್ ಫನ್ ಅಂಡ್ ಇಂಟರಾಕ್ಟಿವ್ ಕ್ವಿಜಸ್ ರಿಲೇಟೆಡ್ ಟು ಯುವರ್ ಬ್ರ್ಯಾಂಡ್ ಆರ್ ಇಂಡಸ್ಟ್ರಿ. ಶೇರ್ ಇನ್ಸ್ಪೈರಿಂಗ್ ಕ್ಯೂಟ್ಸ್ ಟು ಮೋಟಿವೇಟ್ ಯುವರ್ ಆಡಿಯನ್ಸ್. ಜನಗಳಿಗೆ ಸ್ನೇಹಿತರೆ ಮೋಟಿವೇಟ್ ಮಾಡುವಂತಹ ಸ್ಟೋರಿ ಕೂಡ ಕ್ರಿಯೇಟ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ, ಇವಳ ಸಮಸ್ಯೆ ಬಂದ್ಬಿಟ್ಟು ಯಜಮಾನರು ಜಪಾನ್ನಲ್ಲಿ ಇದ್ದಾರೆ. ಸೊ ಸಂಡೇ ದಿವಸ ರಜೆ ಇರುತ್ತೆ. ಇದೇ ದಿನದಂದು ಮನೆಗೆ ಬಂದು ಮಾಡಿ ಹೋಗುವಂತಹ ವ್ಯಕ್ತಿ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ರೆ ಕೊಡಿ ಎಂದು ತಾವು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ.